ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಇರಾನ್ ನಡುವೆ ಆಲ್ಮೋಸ್ಟ್ ಪೂರ್ಣ ಪ್ರಮಾಣದ ಯುದ್ಧವೇ ಶುರುವಾಗಿದೆ. ಇರಾನ್ ಮೇಲೆ ಅಮೆರಿಕ 100 ಮಿಸೈಲ್ ಹಾಕ್ತಿದ್ದ ಹಾಗೆ ಇತ್ತ ಇರಾನ್ ಕೂಡ ಅಮೆರಿಕವನ್ನ ಟಾರ್ಗೆಟ್ ಮಾಡಿದೆ. ಈಗ ಜೋರ್ಡನ್ ಮೇಲೆ ಕನಿಷ್ಠ 10 ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾರಿಸಿದೆ. ಅಲ್ಲಿರುವ ಅಮೆರಿಕನ್ ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ಫೈರ್ ಮಾಡಿದೆ ಇರಾನ್. ಅದರಲ್ಲಿ 8 ಮಿಸೈಲ್ ಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಜೋರ್ಡನ್ ಹೇಳಿದೆ. ಇನ್ನೊಂದ್ ಕಡೆ ಬಹ್ರೇನ್ ರಾಜಧಾನಿ ಮನಾಮದಲ್ಲೂ ಕೂಡ ಸ್ಫೋಟದ ಶಬ್ದ ಕೇಳಿಸಿದೆ. 3ನೇ ಬಾರಿಗೆ ಏರ್ ರೈಡ್ ಸೈರನ್ ಮೊಳಗಿದೆ. ಜನ ಸೇಫ್ ಆಗಿರೋ ಜಾಗಕ್ಕೆ ಹೋಗಿ ಅಂತ ಅಲ್ಲಿನ ಇಂಟೀರಿಯರ್ ಮಿನಿಸ್ಟ್ರಿ ಅಲರ್ಟ್ ಮಾಡಿದೆ. ಇನ್ನೊಂದ್ ಕಡೆ ಇರಾನ್ನ ಉತ್ತರ ಭಾಗದಲ್ಲಿರೋ ಗೊಲೆಸ್ತಾನ್ ಪ್ರಾಂತ್ಯದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಈ ವೇಳೆ ಅಕ್ ತಾಖೆ ಖಾನ್ ರೈಲ್ವೆ ಸೇತುವೆ ಸಂಪೂರ್ಣ ನಾಶ ಆಗಿದೆ. ಇದರ ಇಂಪಾರ್ಟೆನ್ಸ್ ಏನು ಅಂದ್ರೆ, ಈ ಬ್ರಿಡ್ಜ್ ತುರ್ಕ್ಮೆನಿಸ್ತಾನ್ ಹಾಗೂ ಕಜಕಿಸ್ತಾನ್ ಮೂಲಕ ಹಾದು ಹೋಗ್ತಾ ಇತ್ತು. ಚೈನಾ ಮತ್ತು ರಷ್ಯಾಗೆ ಕನೆಕ್ಟಿವಿಟಿ ಕೊಡೋ ಪ್ರಮುಖ ಟ್ರೇಡ್ ಲಿಂಕ್ ಅದು. ಅಮೆರಿಕ ಇರಾನ್ನ ಗಲ್ಫ್ ಪೋರ್ಟ್ ಗಳನ್ನ ಬ್ಲಾಕ್ ಮಾಡಿದ್ರಿಂದ ಈ ರೈಲ್ವೆ ರೂಟ್ ತುಂಬಾ ಯೂಸ್ಫುಲ್ ಆಗಿತ್ತು ಅವರಿಗೆ. 2025ರ ಕೊನೆಯಿಂದ ರಷ್ಯಾ ಕೂಡ ಕಾರ್ಗೋ ಸಾಗಾಣಿಕೆಗೆ ಇದನ್ನೇ ಬಳಸ್ತಾ ಇತ್ತು. ಈಗ ಅಮೆರಿಕ ಇದನ್ನ ಒಡೆದು ಹಾಕಿದೆ, ಬೀಳಿಸಿದೆ. ಅಷ್ಟೇ ಅಲ್ಲ, ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪಕ್ಕದಲ್ಲೂ ಕೂಡ ದಾಳಿ ಆಗಿದೆ ಅಂತ ಇರಾನ್ ಹೇಳಿದೆ. ಇನ್ನು ಅಮೆರಿಕದ ಈ ದಾಳಿಗೆ ಇರಾನ್ ಸರ್ಕಾರ ರಿಯಾಕ್ಟ್ ಮಾಡಿದೆ. ಅಮೆರಿಕದ ಆಡಳಿತ ಈವಿಲ್ ಹಾಗೂ ಸೈಕೋಪ್ಯಾಥಿಕ್ ಅಂತ ಹೇಳಿದ್ದಾರೆ, ರಾಕ್ಷಸರು ಮತ್ತು ಅಸ್ವಸ್ಥರು ಅಂತ. ಮಷದ್ಗೆ ಹೋಗೋ ರೈಲ್ವೆ ಬ್ರಿಡ್ಜಸ್ ಹಾಗೂ ದಕ್ಷಿಣ ಕರಾವಳಿಯ ಮೇಲೆ ದಾಳಿ ಮಾಡಿರೋದು ಯುದ್ಧಾಪರಾಧ ಅಂತ ಇರಾನ್ ಆಕ್ರೋಶ ಹೊರಹಾಕಿದೆ. ಅಲ್ಲದೆ ಕಳೆದ 2 ದಿನಗಳಿಂದ ಅಮೆರಿಕ ಮಾಡುತ್ತಿರೋ ಈ ದಾಳಿಯಲ್ಲಿ 14 ಜನ ಮೃತಪಟ್ಟಿದ್ದಾರೆ ಹಾಗೂ 78 ಜನ ಗಾಯಗೊಂಡಿದ್ದಾರೆ ಅಂತ ಇರಾನ್ ಮಾಹಿತಿ ಕೊಟ್ಟಿದೆ. ಈ ಹೊಸ ದಾಳಿಗಳಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅಂತ. ಇನ್ನು ಎಲ್ಲ ಘಟನೆಗಳ ಮಧ್ಯೆ ಕಳೆದ 6 ದಿನಗಳಿಂದ ನಡೀತಾ ಇರೋ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಾಮೆನೈ ಅವರ ಅಂತಿಮ ದರ್ಶನದಲ್ಲಿ ಜನ ಅಮೆರಿಕ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಷದ್ನಲ್ಲಿ ಅವರ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ನಾವು ಟ್ರಂಪ್ ರನ್ನ ಮುಗಿಸ್ತೀವಿ ಅನ್ನೋ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಿಡ್ಕೊಂಡು ಓಡಾಡಿದ್ದಾರೆ. ಹಾಗೂ ಇದೇ ಅಂತಿಮ ದರ್ಶನದ ಮೆರವಣಿಗೆಯಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹಾಗೂ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮೇಲೆ ದಾಳಿಯಾಗಿದೆ. ಇದನ್ನ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅಮೆರಿಕದೊಂದಿಗೆ ಮಾತುಕತೆ ಮಾಡೋದನ್ನ ವಿರೋಧಿಸಿದ್ದಾರೆ ಕೆಲ ಇರಾನಿಗರು. ನೀವು ಅಮೆರಿಕದೊಂದಿಗೆ ರಾಜಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಮೇಲೆ ದಾಳಿ ಮಾಡೋಕೆ ಮುಂದಾದ್ರು. ಸಿಬ್ಬಂದಿ ಅವ್ರನ್ನ ಬಚಾವ್ ಮಾಡಿ ಕರ್ಕೊಂಡು ಹೋದ್ರು ಅನ್ನೋ ಮಾಹಿತಿ ರಿಪೋರ್ಟ್ ಆಗ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ, ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಮೇಲಂತೂ ಕಲ್ಲು ತೂರಾಟನೇ ಆಗಿದೆ. ಕಲ್ಲು ಬಿದ್ದ ತಕ್ಷಣ ಅರಾಕ್ಚಿ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕೆ ಪಕ್ಕದ ಒಂದು ಸಣ್ಣ ಗಲ್ಲಿಗೆ ಓಡ್ ಹೋಗಿದ್ದಾರೆ. ಇದರ ವಿಡಿಯೋ ಕೂಡ ವೈರಲ್ ಆಗಿದೆ. ಅಟ್ಯಾಕ್ ಮಾಡ್ತಿದ್ದವರು ಬಾವುಟ ಹಿಡ್ಕೊಂಡು ಮಿನಿಸ್ಟರ್ಗೆ ಬೈದಿದ್ದಾರೆ. ಇವನನ್ನ ಮುಗಿಸ್ಬೇಕು ಅಂತ ಹೇಳಿ ಓಪನ್ ಆಗಿ ಕಿರ್ಚಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ನಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಭಾರತ ಮಾಡಿದ ಆಪರೇಷನ್ ಸಿಂಧೂರ್ ಬಗ್ಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಉಗ್ರರ ಕ್ಯಾಂಪ್ಗಳ ಮೇಲೆ ನಡೆದ ದಾಳಿಯ ಸೌಂಡ್ ಇಡೀ ಪ್ರಪಂಚಕ್ಕೆ ಕೇಳಿಸಿದೆ. ಇದು ನಮ್ಮ ಮಿಲಿಟರಿ ಪವರ್ ಎಂತಹದ್ದು ಅಂತ ಗ್ಲೋಬಲ್ ಲೆವೆಲ್ ನಲ್ಲಿ ಸಾಬೀತು ಮಾಡಿದ ಕ್ಷಣ ಆಗಿತ್ತು. ಆ ಸ್ಟ್ರೈಕ್ ನೋಡಿದಾಗ ನಿಮಗೆಲ್ಲ ಹೆಮ್ಮೆ ಅನಿಸ್ಲಿಲ್ವಾ ಅಂತ ಮೋದಿ ಕೇಳಿದ್ದಾರೆ. ಇದಕ್ಕೆ ಅಲ್ಲಿ ಜನ ಭಾರತ್ ಮಾತಾಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಜೊತೆಗೆ ಕಳೆದ 12 ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋದು ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ. ನಮ್ಮ ಮೊಬೈಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಮತ್ತು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇಡೀ ಪ್ರಪಂಚದ ಮಾರ್ಕೆಟ್ ರೀಚ್ ಆಗ್ತಾ ಇದಾವೆ ಅಂತ ಮೋದಿ ಹೇಳಿದ್ದಾರೆ. ಇದಾದ್ಮೇಲೆ ಆಸ್ಟ್ರೇಲಿಯಾ ಪಿಎಂ ಜೊತೆಗೆ ಮೋದಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಇತ್ತೀಚೆಗೆ ಚೈನಾ ನಡೆಸಿದ ಕ್ಷಿಪಣಿ ಪರೀಕ್ಷೆ ಬಗ್ಗೆ ಇಬ್ರು ಮಾತಾಡಿದ್ದಾರೆ. ಈ ಮಾಹಿತಿಯನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಶೇರ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಪಿಎಂ ಅಲ್ಬನೀಸ್ ಅವರು ಚೀನಾದ ಕ್ಷಿಪಣಿ ಪರೀಕ್ಷೆ ಬಗ್ಗೆ ಭಾರತದ ಪಿಎಂ ಮುಂದೆ, ಮೋದಿ ಅವರ ಮುಂದೆ ಕಳವಳ ವ್ಯಕ್ತಪಡಿಸಿದ್ರು ಅಂತ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಇನ್ನು ಈ ಪ್ರವಾಸದಲ್ಲಿ ಹಲವು ಮುಖ್ಯ ಒಪ್ಪಂದಗಳಿಗೆ ಸೈನ್ ಹಾಕಲಾಗಿದೆ. ಭಾರತದ ಅಣು ವಿದ್ಯುತ್ ಶಕ್ತಿಗೆ ಯುರೇನಿಯಂ ಪೂರೈಸೋಕೆ ಆಸ್ಟ್ರೇಲಿಯಾ ಒಪ್ಕೊಂಡಿದೆ. ಹಾಗೆ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ಸಹಕಾರ ಹೆಚ್ಚಿಸೋಕೆ ಅಗ್ರಿಮೆಂಟ್ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಫ್ಲಿಂಡರ್ಸ್ ಯೂನಿವರ್ಸಿಟಿ ತನ್ನ ಕ್ಯಾಂಪಸ್ ಅನ್ನ ಓಪನ್ ಮಾಡುತ್ತೆ. ಹಾಗೆ CSIR ಮತ್ತು ಮೆಲ್ಬರ್ನ್ ಯೂನಿವರ್ಸಿಟಿ ಒಟ್ಟಾಗಿ ಔಷಧ ಪತ್ತೆ ಮತ್ತು ಟ್ರೈನಿಂಗ್ ಪ್ರೋಗ್ರಾಂಗಳಿಗೆ ರಿಸರ್ಚ್ ಮಾಡಲಿವೆ. ಇನ್ನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಈ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಹೋಗೋ ಆಸಕ್ತಿ ನಿಮಗಿದ್ರೆ ಈ ಪ್ಯಾಕೇಜ್ ನಿಮಗಾಗಿ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ನಿಮಗೆ ಏನು ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ಸೇಫಾಗಿ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೋಲೋ ಹೋಗೋರು, ಫ್ಯಾಮಿಲಿ ಹೋಗೋರು, ವಯಸ್ಸಾದವರು, ಯಂಗ್ಸ್ಟರ್ಸ್ ಯಾರು ಬೇಕಾದರೂ ಹೋಗ್ಬೋದು. ಇನ್ನೊಂದು ಕಡೆ ಆಸ್ಟ್ರೇಲಿಯಾ ನಮ್ಮ ದೇಶದ 3 ಪುರಾತನ ಐತಿಹಾಸಿಕ ವಸ್ತುಗಳನ್ನು
ವಾಪಸ್ ಕೊಡೋದಾಗಿ ಘೋಷಿಸಿದೆ. ಅದರಲ್ಲಿ ಮೊದಲನೇದು 16ನೇ ಶತಮಾನದ ಭದ್ರಕಾಳಿ ದೇವಿಯ ಮುಖ ಇರೋ ಮೆಟಲ್ ತ್ರಿಶೂಲ. ಇದು ತಮಿಳುನಾಡಿನ ಕೊಲ್ಲುಮಂಗುಡಿಯ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದು. ಎರಡನೇದು ಅದೇ ದೇವಸ್ಥಾನದ 13ರಿಂದ 16ನೇ ಶತಮಾನದ ನಂದಿಯ ಕಲ್ಲಿನ ವಿಗ್ರಹ. ಇನ್ನು ಮೂರನೇದು 11ನೇ ಶತಮಾನದ ಚೋಳರ ಕಾಲದ ಅಂದರೆ 1ನೇ ರಾಜೇಂದ್ರ ಚೋಳರ ಕಾಲದ 6 ಮುಖದ ಕಾರ್ತಿಕೇಯ ಅಥವಾ ಷಣ್ಮುಖರ ಕಲ್ಲಿನ ವಿಗ್ರಹ. ಇದು ತಂಜಾವೂರು ಜಿಲ್ಲೆಯ ನಾಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಾಗಿತ್ತು. ಇದನ್ನ ಕೊಡೋಕೆ ಒಪ್ಕೊಂಡಿದ್ದಾರೆ ಭಾರತಕ್ಕೆ ವಾಪಸ್. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಒಂದು ದೊಡ್ಡ ನಿರ್ಧಾರ ಮಾಡಿದೆ. ಚೆನ್ನೈ ಗವರ್ಮೆಂಟ್ ಮ್ಯೂಸಿಯಂನಲ್ಲಿರೋ ಆಸ್ಟ್ರೇಲಿಯಾದ ಫಸ್ಟ್ ನೇಷನ್ಸ್ ಜನಾಂಗದವರ ಪೂರ್ವಜರ ಅವಶೇಷಗಳನ್ನ ಆಸ್ಟ್ರೇಲಿಯಾಗೆ ವಾಪಸ್ ಕೊಡ್ತಾ ಇದ್ದಾರೆ. ಏನೋ ದೇಶಾದ್ಯಂತ ಮಳೆ ವಿಧ್ವಂಸ ಸೃಷ್ಟಿ ಮಾಡ್ತಾ ಇದೆ. ಭಾರಿ ಮಳೆಗೆ ದೇಶದ ಹಲವು ರಾಜ್ಯಗಳು ಅಲುಗಾಡಿ ಹೋಗಿವೆ. ಮೊದಲು ರಾಷ್ಟ್ರ ರಾಜಧಾನಿ ದಿಲ್ಲಿ ವಿಚಾರಕ್ಕೆ ಬಂದ್ರೆ, ನಿರಂತರ ಮಳೆಯಿಂದಾಗಿ ದಿಲ್ಲಿ ಸಂಪೂರ್ಣ ಸ್ತಬ್ಧವಾಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ನಿರ್ಮಾಣ ಹಂತದ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದು 4 ಪ್ರಾಣ ಕಳ್ಕೊಂಡಿದ್ದಾರೆ. ದಿಲ್ಲಿ ಮಾತ್ರ ಅಲ್ಲದೆ ಪಕ್ಕದ ಗಾಜಿಯಾಬಾದ್, ನೋಯ್ಡಾದಲ್ಲೂ ಕೂಡ ಇದೇ ಸ್ಥಿತಿಗಿದೆ. ಗಾಜಿಯಾಬಾದ್ನ ವಸುಂಧರಾ ಪ್ರದೇಶದಲ್ಲಿ ರಸ್ತೆನೇ ಕುಸಿದು ಹೋಗಿದೆ. ದೊಡ್ಡ ಗುಂಡಿಯ ಒಳಗಡೆ ಕಾರು ಮತ್ತು ಸ್ಕೂಟರ್ ಬಿದ್ದಿವೆ. ಗುರುಗ್ರಾಮ್ನಲ್ಲೂ ಕೂಡ IT ಕಂಪನಿಗಳ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಲಾಗಿದೆ. ಇತ್ತ ಗುಜರಾತ್ನ ಸೂರತ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ ಪ್ರವಾಹ ಉಂಟಾಗಿ 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಿನವರು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾರೆ. ಅತ್ತ ಅರುಣಾಚಲ ಪ್ರದೇಶದಲ್ಲಿ ಗುಡ್ಡ ಕುಸಿದು 2 ಮೃತಪಟ್ಟಿದ್ದಾರೆ. ಗಾಯಗೊಂಡಿದ್ದ 4ರನ್ನ ರಕ್ಷಿಸಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಇನ್ನು ಕೇರಳದ ವಯನಾಡು ಗುಡ್ಡ ಕುಸಿತದಲ್ಲಿ ಮೃತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಗುರುವಾರ ಬೆಳಗ್ಗೆ ಮತ್ತೆ 3 ಮೃತದೇಹಗಳು ಪತ್ತೆಯಾಗಿವೆ. ಇನ್ನು 2ರಿಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಸುರಂಗ ಮಾರ್ಗ ಕಾಮಗಾರಿ ವೇಳೆ ಮಣ್ಣು ಕುಸಿದು ಈ ದುರಂತ ಉಂಟಾಗಿತ್ತು. ಇನ್ನು ಭಾರಿ ಮಳೆಯಿಂದಾಗಿ ಕೇರಳದ ಕೊಯ್ಕೋಡ್ ರೈಲ್ವೆ ಸ್ಟೇಷನ್ನಲ್ಲಿ 100 ವರ್ಷಕ್ಕಿಂತ ಹಳೆಯದಾದ ಗಡಿಯಾರದ ಗೋಪುರ ಕುಸಿದು ಬಿದ್ದಿದೆ. ಅದೃಷ್ಟಕ್ಕೆ ಯಾವುದೇ ಅನಾಹುತ ಆಗಿಲ್ಲ. ಇತ್ತ ಮಹಾರಾಷ್ಟ್ರದಲ್ಲೂ ಮಳೆಗೆ ಸಂಬಂಧಪಟ್ಟ ಘಟನೆಗಳಲ್ಲಿ ಇದುವರೆಗೂ 13 ಜನರ ಪ್ರಾಣ ಹೋಗಿದೆ. ಇನ್ನು ಪುಣೆಯ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿದ್ದ ಕಸದ ಗುಡ್ಡ ಪಕ್ಕದ ವಸತಿ ಕಟ್ಟಡದ ಮೇಲೆ ಬಿದ್ದಿತ್ತು. ಪರಿಣಾಮ 23 ಜನ ಸಿಕ್ಕಾಕೊಂಡಿದ್ರು. 14 ಜನರನ್ನ ಕಾಪಾಡಲಾಗಿದೆ. ಉಳಿದವರಿಗೋಸ್ಕರ ಶೋಧ ನಡೀತಾ ಇದೆ. ಇನ್ನು ಇದೇ ಮಹಾರಾಷ್ಟ್ರದಲ್ಲಿ ಮಳೆಗೆ 3,000 ಗ್ಯಾಸ್ ಸಿಲಿಂಡರ್ಗಳು ತೇಲ್ಕೊಂಡು ಹೋಗಿವೆ. ರಾಯಗಢ ಜಿಲ್ಲೆಯ ಪಾತಾಳಗಂಗಾ ನದಿಯಲ್ಲಿ ಈ ದೃಶ್ಯ ಕಂಡು ಬಂದಿದೆ. ಪನ್ವೇಲ್ ಬಳಿ ಇರುವ HPCL ಬಾಟ್ಲಿಂಗ್ ಪ್ಲಾಂಟ್ಗೆ ದಿಢೀರಂತ ಪ್ರವಾಹದ ನೀರು ನುಗ್ಗಿತ್ತು. ಹೀಗಾಗಿ ಖಾಲಿ ಸಿಲಿಂಡರ್ಗಳು, ಗ್ಯಾಸ್ ತುಂಬಿದ ಸಿಲಿಂಡರ್ಗಳು ಸೇರಿ 3,000 ಸಿಲಿಂಡರ್ಗಳು ಕೊಚ್ಕೊಂಡು ಹೋಗಿವೆ. ಜನರಿಗೆ ಇದನ್ನ ತಗೊಂಡು ಹೋಗಿ ಯೂಸ್ ಮಾಡೋಕೆ ಟ್ರೈ ಮಾಡಬೇಡಿ, ಅಪಾಯ ಆಗಬಹುದು ಅಂತ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಳೆಯ ಅಪ್ಡೇಟ್ಸ್ ನೋಡೋದಾದ್ರೆ ಕೆಲ ಕಡೆ ಮಳೆ ಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡ ಹಳ್ಳ ಅನ್ನೋ ಕಡೆ ಅತಿ ಹೆಚ್ಚು 196 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 2 ದಿನ ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ಹಾಗೆ ಜುಲೈ 12ರವರೆಗೆ ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಮಳೆಯಿಂದ ರಾಜ್ಯದ ಹಲವು ಜಲಾಶಯಗಳು ತುಂಬಿವೆ. ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ KRS ಡ್ಯಾಂಗೆ ಒಂದೇ ದಿನದಲ್ಲಿ 5,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ಇತ್ತ ಹಾರಂಗಿ ಜಲಾಶಯದಲ್ಲಿ ಒಂದೇ ದಿನದಲ್ಲಿ ಸುಮಾರು 1.5 TMC ನೀರು ಸಂಗ್ರಹ ಆಗಿದೆ. ಇತ್ತ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂಗೆ ಒಂದೇ ದಿನದಲ್ಲಿ 11 TMC ನೀರು ಹರಿದು ಬಂದಿದೆ. ಇತ್ತ ಲಿಂಗನಮಕ್ಕಿ ಜಲಾಶಯಕ್ಕೆ 3 TMC, ಭದ್ರಾ, ಹೇಮಾವತಿ, ಕಬಿನಿ ಜಲಾಶಯಗಳಿಗೆ ತಲಾ 2 TMC ನೀರು ಹರಿದು ಬಂದಿದೆ. ಇನ್ನು ಮುಂಗಾರು ಮಳೆ ಈಗ ಇಡೀ ದೇಶವನ್ನ ಕವರ್ ಆಗ್ತಾ ಇದೆ. ಜುಲೈ 9ನೇ ತಾರೀಕು ಮುಂಗಾರು ದೇಶದ ಎಲ್ಲಾ ಕಡೆ ವ್ಯಾಪಿಸಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈ ಬಾರಿ ಜೂನ್ 4ನೇ ತಾರೀಕು ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಿತ್ತು. ಆದ್ರೆ ಎಲ್ ನಿನ್ಯೋ ಕಾರಣದಿಂದ ಜೂನ್ ತಿಂಗಳಲ್ಲಿ ಮಳೆ ಬಂದೇ ಇರಲಿಲ್ಲ. ಆದ್ರೆ ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿ ಮಳೆ ಮತ್ತೆ ಚುರುಕಾಗಿದೆ. ಜುಲೈ 1ರಿಂದ 8ರವರೆಗೆ ವಾಡಿಕೆಗಿಂತ 42% ಹೆಚ್ಚು ಮಳೆಯಾಗಿದೆ. ಇದರಿಂದಾಗಿ ಜೂನ್ನಲ್ಲಿದ್ದ ಭಾರಿ ಮಳೆ ಕೊರತೆ ಈಗ ಅರ್ಧಕ್ಕರ್ಧ ಮಳೆ ಕೊರತೆ ಇತ್ತಲ್ಲ, ಈಗ 15.2%ಗೆ ಇಳಿಕೆಯಾಗಿದೆ ಕೊರತೆ. ಈವರೆಗೆ ಇಡೀ ದೇಶದಲ್ಲಿ 195.5 ಮಿಲಿಮೀಟರ್ನಷ್ಟು ಮಳೆಯಾಗಿದೆ.
ನಾರ್ಮಲ್ ಆಗಿ ಇಷ್ಟೊತ್ತಿಗೆ 230.4 mm ಮಳೆ ಆಗಬೇಕಾಗಿತ್ತು. ಇನ್ನೂ ಕೂಡ ಕೊರತೆಯಲ್ಲೇ ಇದೀವಿ ನಾವು. ಇನ್ನು ರಾಜ್ಯವಾರು ನೋಡೋದಾದ್ರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಮಧ್ಯ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಮಳೆಯಾಗಿದೆ. ಆದರೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಬಿಹಾರದಲ್ಲಿ ಇನ್ನೂ ಮಳೆಯ ಕೊರತೆ ಇದೆ. ಈಶಾನ್ಯ ರಾಜ್ಯಗಳಲ್ಲೂ ಕೂಡ ನಿರೀಕ್ಷೆಯಷ್ಟು ಮಳೆ ಆಗಿಲ್ಲ ಇನ್ನೂ. ಆದರೆ ಮುಂದಿನ ದಿನಗಳಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಜೋರು ಮಳೆಯಾಗೋ ನಿರೀಕ್ಷೆ ಇದೆ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಯುಪಿ, ಪಂಜಾಬ್, ಹರಿಯಾಣ ಮತ್ತು ದಿಲ್ಲಿಯಲ್ಲಿ ಭಾರಿ ಮಳೆಯಾಗೋ ಮುನ್ಸೂಚನೆ ಇದೆ. ಇಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಬರ್ಬೋದು, ಮತ್ತೆ ಹವಾಮಾನ ತಜ್ಞರು ಮುನ್ಸೂಚನೆ ಕೊಟ್ಟಿದ್ರಲ್ಲ ಎಲ್ ನಿನ್ಯೋದಿಂದಾಗಿ ಮಳೆ ತುಂಬಾ ಕಮ್ಮಿ ಆಗುತ್ತೆ ಈ ಸಲ ಅಂತೇಳಿ ಅಂತ, ಮತ್ತೆ ಇಷ್ಟೊಂದು ಮಳೆ ಆಗ್ತಿದೆಯಲ್ಲ ಅಂತ. ಸ್ನೇಹಿತರೆ, ತಜ್ಞರು ಹೇಳಿರೋದು ಇಡೀ ವರ್ಷದಲ್ಲಿ ಓವರ್ ಆಲ್ ಮಳೆಯ ಪ್ರಮಾಣ ಕಮ್ಮಿ ಇರುತ್ತೆ ಅಂತ. ಈಗ ದಿನಕ್ಕೆ ನಮಗೊಂದು 4 ಲೀಟರ್ ನೀರು ಬೇಕು ಅಲ್ವಾ? ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೊಂದು 4 ಲೀಟರ್ ಬಾಡಿಗೆ ನೀರು ಬೇಕು. 4 ಲೀಟರ್ನ ಬೆಳಿಗ್ಗೆ ಒಂದು 10 ನಿಮಿಷ ಟೈಮಲ್ಲಿ ಇವಾಗಲೇ ಕುಡೀರಿ, ಇಡೀ ದಿನ ನೀರು ಕುಡಿಯೋಕ್ಕಿಲ್ಲ ಅಂತ ಹೇಳಿದ್ರೆ 4 ಲೀಟರ್ ಒಟ್ಟಿಗೆ ಕುಡಿದು ಇಟ್ಕೊಳಕ್ಕಾಗತ್ತಾ ಹೊಟ್ಟೆ ಒಳಗಡೆ? ಆಗಲ್ಲಲ್ವಾ? ನಮಗೆ ಇಡೀ ದಿನಕ್ಕೂ ಅವಾಗವಾಗ ಒಂದೊಂದು ಗ್ಲಾಸ್ ಥರ ನೀರು ಬೇಕಲ್ವಾ? ಹಾಗೆ ಇಡೀ ವರ್ಷ ಹೇಗೆ ಮಳೆ ಬರುತ್ತೆ ಅಂತ ನೋಡಬೇಕು. ಒಂದ್ಸರಿ ಧೋ ಅಂತ ಸುರಿದು ಅನಾಹುತ ಮಾಡಿದ ತಕ್ಷಣ ನಮಗೆ ಇಡೀ ವರ್ಷ ಒಳ್ಳೆ ಮಳೆ ಆಯಿತು ಅಂತ ಆಗೋದಿಲ್ಲ. ಸೊ ಎಲ್ ನಿನ್ಯೋದಿಂದಾಗಿ ಇಡೀ ವರ್ಷದಲ್ಲಿ ಓವರ್ ಆಲ್ ಮಳೆ ಕಮ್ಮಿ ಇರುತ್ತೆ ಅಂಥೇಳಿ ತಜ್ಞರು ಹೇಳಿದ್ದಾರೆ. ನಾವು ವೆಯ್ಟ್ ಮಾಡಿ ನೋಡಬೇಕು ಹೇಗಾಗುತ್ತೆ ಅಂಥೇಳಿ. ಹಂಗೆ ಆಗದೇ ಇರಲಿ, ಅನಾಹುತನೂ ಆಗದೇ ಇರಲಿ, ಅತಿಯಾದ ಮಳೆಯಿಂದ, ಕಮ್ಮಿ ಮಳೆಯಿಂದ ಬರಗಾಲನೂ ಬರದೇ ಇರಲಿ, ನಮಗೆ ನಮ್ಮ ನಾಡಿಗೆ ಒಳ್ಳೆ ಮಳೆಯಾಗಿ, ಎಷ್ಟು ಬೇಕಷ್ಟು ಮಳೆಯಾಗಿ ಸಮೃದ್ಧಿಯಿಂದ ಬೆಳೆ ಬೆಳೀಲಿ ಅಂತ ನಾವು ಆಶಿಸೋಣ. ಬಟ್ ಮಾನಿಟರ್ ಮಾಡ್ತಾ ಇರೋಣ ಸ್ನೇಹಿತರೆ. ಏನೋ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಾಟ್ನಲ್ಲಿ ಭೀಕರ ಅಪಘಾತ ಉಂಟಾಗಿದೆ. ಲಾರಿ ಮತ್ತು ಕ್ರೂಸರ್ ಮುಖಾಮುಖಿ ಡಿಕ್ಕಿಯಾಗಿ ಪ್ರವಾಸಕ್ಕೆ ಹೊರಟಿದ್ದ 7 ಯುವಕರು ಸ್ಥಳದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತಪಟ್ಟ ಯುವಕರು ಧಾರವಾಡದವರು. ಅವರು ಈ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಘಟನೆಯಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ PM ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡಿರೋರು ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ. ಇನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದಿಲ್ಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ DGPಗಳು, ಗೃಹ ಇಲಾಖೆ ಅಧಿಕಾರಿಗಳು, ಗಡಿ ರಾಜ್ಯಗಳ SPಗಳು ಹಾಗೂ ಇಂಟೆಲಿಜೆನ್ಸ್ ಬ್ಯೂರೋ ಹಾಗೂ ರಾ ಅಧಿಕಾರಿಗಳು, NIA, BSF, SSB, ED, CBIನ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಇಲ್ಲಿ ಅಕ್ರಮ ನುಸುಳುಕೋರರಿಂದ ಆಗ್ತಿರೋ ಜನಸಂಖ್ಯಾ ಬದಲಾವಣೆ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗಿದೆ. ಅಲ್ಲದೆ ಈ ನುಸುಳುಕೋರರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಅವರನ್ನ ಕೂಡ ಬಿಡಂಗಿಲ್ಲ ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಅಕ್ರಮ ವಲಸಿಗರಿಗೆ ಆಶ್ರಯ ಕೊಡೋರು, ನಕಲಿ ಡಾಕ್ಯುಮೆಂಟ್ಸ್ ಅನ್ನ ಮಾಡಿಕೊಡೋರು, ಕೆಲಸ ಕೊಡಿಸೋ ನೆಟ್ವರ್ಕ್ ಅನ್ನ ಟಾರ್ಗೆಟ್ ಮಾಡಿ ಮಟ್ಟ ಹಾಕಿ ಅಂತ ಗೃಹ ಮಂತ್ರಿ ಆದೇಶ ಕೊಟ್ಟಿದ್ದಾರೆ. ಇನ್ನು ಕಳೆದ ಏಪ್ರಿಲ್ನಲ್ಲಿ ಬಿಕಾನೇರ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ಅಮಿತ್ ಶಾ ಅವರು 360 ಡಿಗ್ರಿ ಗ್ರಿಡ್ ಸೆಕ್ಯೂರಿಟಿ ಸಿಸ್ಟಮ್ ತರೋಕೆ ಸೂಚನೆ ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಬಾರ್ಡರ್ನ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋ ಅಕ್ರಮ ಒತ್ತುವರಿ ಹಾಗೂ ಬಿಲ್ಡಿಂಗ್ಗಳನ್ನು ತೆರವು ಮಾಡೋಕೆ ಸೂಚನೆ ಕೊಟ್ಟಿದ್ರು. ಇದರ ಪ್ರೋಗ್ರೆಸ್ ಅನ್ನ ಕೂಡ ರಿವ್ಯೂ ಮಾಡಲಾಗಿದೆ. ಇನ್ನು ಬುಧವಾರ ರಾತ್ರಿ ಅಮಿತ್ ಶಾ ಹಾಗೂ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡುವೊಂದಿಗೂ ಕೂಡ ಮೀಟಿಂಗ್ ಆಗಿತ್ತು. ಅಲ್ಲಿ ಏರ್ಪೋರ್ಟ್ಗಳ ಫೆಸಿಲಿಟಿ, ಸೆಕ್ಯೂರಿಟಿ ಹಾಗೂ ಇಮಿಗ್ರೇಷನ್ ಸಿಸ್ಟಮ್ ಬಗ್ಗೆ ಅಮಿತ್ ಶಾ ರಿವ್ಯೂ ಮಾಡಿ ಪ್ಯಾಸೆಂಜರ್ಗಳಿಗೆ ಲೇಟ್ ಮಾಡಬೇಡಿ, ಬೇಗ ಅವರು ಮೂವ್ ಆಗಬೇಕು, ಆ ರೀತಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಡೆವಲಪ್ ಆಗ್ತಿರೋ 21 ಏರ್ಪೋರ್ಟ್ಗಳು ಹಾಗೂ ಬಾಕಿ ಇರೋ 41 ಸೇರಿ ಒಟ್ಟು 62 ಏರ್ಪೋರ್ಟ್ಗಳ ಕೆಲಸ BCAS ಸೆಕ್ಯೂರಿಟಿ ರೂಲ್ಸ್ ಪ್ರಕಾರ 2 ವರ್ಷದಲ್ಲೇ ಮುಗಿಸಬೇಕು ಅಂತ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ ಅವರಿಗೆ. ಇನ್ನು ಕೃಷ್ಣ, ಕಾವೇರಿ, ಗೋದಾವರಿ ನದಿ ಜೋಡಣೆಗೆ ಪ್ಲಾನ್ ಆಗಿದೆ ಅಂತ CM DK ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಂತ CM ಹೇಳಿದ್ದಾರೆ. ಇತ್ತೀಚೆಗೆ ಆಂಧ್ರ, ತೆಲಂಗಾಣ CMಗಳೊಂದಿಗೆ DK ಮೀಟಿಂಗ್ ಮಾಡಿದ್ರು. ಅದರ ಬೆನ್ನಲ್ಲೇ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಶಾಸಕರಿಗೆ ತಲಾ 1 ಕೋಟಿ ಸಿಗುತ್ತೆ. ಕುಡಿಯೋ ನೀರಿಗೆ ಕೊರತೆ ನೀಗಿಸೋಕೆ ಈ ಅನುದಾನ ಸಿಗುತ್ತೆ. ಶಾಸಕರದನ್ನ ಜನರಿಗೆ ಖರ್ಚು ಮಾಡಬೇಕು ಅಂತ CM DK ಹೇಳಿದ್ದಾರೆ. ಏನೋ ಕಲಬುರಗಿ ಸೇರಿದ ಹಾಗೆ ಕೆಲ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುರುವಾರ ಮುಂಜಾನೆ 1:30 ಸುಮಾರಿಗೆ ಕೆಲ ಸೆಕೆಂಡುಗಳ ಕಾಲ ಭೂಮಿ ಅಲುಗಾಡಿದೆ. ಹಲವು ಮನೆಗಳ ಕಿಟಕಿ ಬಾಗಿಲುಗಳು, ಮನೆಯಲ್ಲಿ ಇಟ್ಟಿದ್ದ ವಸ್ತುಗಳು ಕೆಳಗೆ ಬಿದ್ದಿವೆ. ಇದರಿಂದ ಹೆದರಿದ ಜನ ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ. ಹಾಗೆ ಬೀದರ್ನ ಕೆಲ ಹಳ್ಳಿಗಳು, ಮಹಾರಾಷ್ಟ್ರದ ಹಿಂಗೋಲಿ ಭಾಗದಲ್ಲೂ ಕೂಡ ಭೂಮಿ ಕಂಪಿಸಿದೆ. ಏನೋ ಅನಾಹುತ ಆಗಿಲ್ಲ. ಏನೋ ಗುಜರಾತ್ನ ಪೋರಬಂದರ್ ಬಳಿ ಭಾರತೀಯ ನೇವಿಯವರದ್ದು ದುಬಾರಿ ಡ್ರೋನ್ ದೃಷ್ಟಿ 10 ಪತನ ಆಗಿದೆ. ಯಾವುದೇ ಅನಾಹುತ ಆಗಿಲ್ಲ ಇದರಿಂದ ಅಂತ ನೌಕಾಪಡೆ ಹೇಳಿದೆ. ಘಟನೆಗೆ ಕಾರಣ ಏನು ಅಂತ ಹೇಳಿ ತನಿಖೆ ನಡೀತಾ ಇದೆ. ಕಳೆದ ವರ್ಷ ಜನವರಿಯಲ್ಲೂ ಕೂಡ ಇದೇ ದೃಷ್ಟಿ 10 ಡ್ರೋನ್ ಪತನ ಆಗಿತ್ತು. ಸ್ನೇಹಿತರೆ, ಇದು ಇಸ್ರೇಲ್ನ ಹರ್ಮಿಸ್ ಡ್ರೋನ್ನ ಇಂಡಿಯನ್ ವರ್ಷನ್. ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ ಜೊತೆಗೆ ಸೇರಿ ನಿರ್ಮಾಣ ಮಾಡಿರೋದು. ಒಂದೊಂದು ಡ್ರೋನ್ನ ಬೆಲೆ 140 ಕೋಟಿ ರೂಪಾಯಿ ಇದು. ಈ ಡ್ರೋನ್ಗಳು 36 ಗಂಟೆಗಳ ಕಾಲ ನಿರಂತರವಾಗಿ ಆಕಾಶದಲ್ಲಿ ಹಾರಾಡುವ ಶಕ್ತಿಯನ್ನು ಹೊಂದಿವೆ.
450 kg ತೂಕದ ವಸ್ತುಗಳನ್ನು 30,000 ಅಡಿ ಎತ್ತರದಲ್ಲಿ ಹೊತ್ಕೊಂಡು ಹೋಗೋ ತಾಕತ್ತನ್ನು ಕೂಡ ಹೊಂದಿವೆ. 2023ರಲ್ಲಿ ಸೇನೆ ಮತ್ತು ನೌಕಾಪಡೆ ತಲಾ 2 ಡ್ರೋನ್ಗಳನ್ನು ಖರೀದಿ ಮಾಡಿದ್ರು. ಈಗ ನೋಡಿದ್ರೆ 2 ಕ್ರ್ಯಾಶ್ ಆಗಿವೆ. ಹಿಂದೂ ಮಹಾಸಾಗರದಲ್ಲಿ ಚೈನಾ ಹಡಗುಗಳ ಮೇಲೆ ಕಣ್ಣಿಡೋಕೆ ನೇವಿ ಇನ್ನೂ 10 ದೃಷ್ಟಿ 10 ಡ್ರೋನ್ಗಳ ಖರೀದಿಗೆ ಪ್ಲಾನ್ ಮಾಡ್ತಾ ಇತ್ತು. ಆದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಬಿದ್ದಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾರೆ ಈಗ ನಮ್ಮ ಭದ್ರತಾ ಪಡೆಗಳು ಏನ್ ಕತೆ ಅಂತ. ಏನೋ ಬೆಂಗಳೂರಿನ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿಚಾರ ಈ ಸರ್ಕಾರ ಬಂದಲ್ಲಿಂದ ಸಿದ್ದರಾಮಯ್ಯ ಅವರ ಅವಧಿಯಿಂದಲೂ ಕೂಡ ಲಾಸ್ಟ್ 3 years ಇಂದ ಚರ್ಚೆ ಆಗ್ತಾನೇ ಇದೆ. ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ, ಬೆಂಗಳೂರು ದಕ್ಷಿಣನ ತುಮಕೂರು ಹತ್ರನ ಎಲ್ಲಿ ಅಂತ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಇವರಿಗೆ. ಈಗ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಿ ಸೂಚಿಸಿದ್ದಾರೆ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಕರೆಕ್ಟ್ ಆಗಿರೋ ಜಾಗ ಹುಡುಕಿ, ಜಾಗದ ರೇಟ್ ಕಮ್ಮಿ ಇರಬೇಕು, ಜನರು ಜಾಸ್ತಿ ಆಲ್ರೆಡಿ ಅಲ್ಲಿ ಇರಬಾರ್ದು, ಅಂದರೆ ರೈತರ ಜಮೀನೆಲ್ಲ ಇರಬಾರ್ದು, ಖಾಲಿ ಜಾಗ ಇರಬೇಕು, ಜನವಸತಿ ಇಲ್ಲದೇ ಇರೋ ಜಾಗ ಇರಬೇಕು, ಸರ್ಕಾರಕ್ಕೂ ಹೊರೆ ಆಗಬಾರ್ದು, ಸ್ಥಳಾಂತರ ಎಲ್ಲ ಮಾಡಂಗಿರಬಾರ್ದು ಆಮೇಲೆ ಊರುಗಳನ್ನ, ಆ ಥರ ಜಾಗ ಹುಡ್ಕೊಡಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಇನ್ನು ಹುಡುಕಬೇಕು ಜಾಗನ. ಆದರೆ ಬಹುತೇಕ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಮಾಡೋಕೆ ಸರ್ಕಾರ ಡಿಸೈಡ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅವರು ಜಾಗ ಹುಡುಕಿ ಅಂತ ಹೇಳಿರೋದು ನೋಡ್ತಾ ಇದ್ರೆ. ಇನ್ನು ಕಾಡು ಪ್ರಾಣಿ ಚಿರತೆ ಬೆಂಗಳೂರಲ್ಲಿ ನಗರಕ್ಕೆ ಬಂದ್ಬಿಟ್ಟಿತ್ತು. BL ಲೇಔಟ್ನಲ್ಲಿ ಗುರುವಾರ ಮುಂಜಾನೆ ಕಾಣಿಸ್ಕೊಳ್ತು. ಜನ ಪಾರ್ಕ್ಗೆ ಬಂದವರು ಈ ಚಿರತೆ ನೋಡ್ಬಿಟ್ಟು ಇದು ಚಿರತೆನಾ, ಹೌದು ಚಿರತೆ ಅಂತ ಎದ್ದೋ ಬಿದ್ದೋ ಅಂತ ಆಮೇಲೆ ಓಡೋಗಿದ್ದಾರೆ ಅಲ್ಲಿಂದ. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಎಲ್ಲಿ ಹೋಯ್ತು ಅಂತ ಹುಡುಕಾಡ್ತಿದ್ದಾರೆ ಈಗ. ಆಮೇಲೆ ಅದು ಅವರು ಬರೋಷ್ಟರಲ್ಲಿ ಓಡೋಗಿತ್ತು ಅಲ್ಲಿಂದ. ಏನೋ ಕರ್ನಾಟಕದಲ್ಲಿ ನಡೀತಾ ಇರೋ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನಿಯಮ ಉಲ್ಲಂಘಿಸಿದ 35 BLOಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಮಸೀದಿಗಳಲ್ಲಿ ಗುಂಪು ಗುಂಪಾಗಿ ಕೂರಿಸ್ಕೊಂಡು ಮನೆಗೆ ಹೋಗದೆ ಫಾರ್ಮ್ ಫಿಲ್ಅಪ್ ಮಾಡಿಸ್ಕೊಂಡ್ರು ಅಂತ ಹೇಳಿ ಆರೋಪ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ, ಮನೆಗೆ ಹೋಗಿನೇ ಫಾರ್ಮ್ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಮಸೀದಿ, ಮಂದಿರ, ಚೌಟ್ರಿ ಅಲ್ಲೆಲ್ಲ ಗುಂಪು ಕೂರಿಸ್ಕೊಂಡೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಏನೋ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಸರ್ಕಾರ ವಿವಾದಿತ ನಿರ್ಧಾರ ತಗೊಂಡಿದೆ. ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸರ್ಕಾರ ಬೆಳಗಾವಿಯಲ್ಲಿ ಕಿತಾಪತಿ ಮಾಡ್ತಾರಲ್ಲ ಕರ್ನಾಟಕಕ್ಕೆ, MESನವರು ಆ ಸಂಘಟನೆಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಬೆಳಗಾವಿಯಲ್ಲಿರೋ ಮರಾಠಿಗರಿಗೋಸ್ಕರ ಕರ್ನಾಟಕ ಹೈಕೋರ್ಟ್ನಲ್ಲೂ ಒಬ್ಬ ಲಾಯರ್ ಅನ್ನ ನೇಮಕ ಮಾಡ್ತೀವಿ ಅಂತ ಫಡ್ನವೀಸ್ ಹೇಳಿದ್ದಾರೆ. ಹಾಗೆ ಕರ್ನಾಟಕದ ಗಡಿ ಭಾಗದಲ್ಲಿರೋ ಮರಾಠಿ ಭಾಷಿಕರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಹಾಗೂ ಹೆಲ್ತ್ ಸ್ಕೀಮ್ಗಳನ್ನ ಕೊಡೋದಾಗೂ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೆಲ, ಜಲ, ಭಾಷೆ ಅಂತ ಬಂದಾಗ ನಾವು ಒಂದು ಹೆಜ್ಜೆಯನ್ನು ಹಿಂದೆ ಇಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದಲ್ಲಿ ಶುಗರ್ ಪೇಷಂಟ್ಸ್ಗೆ ಡೆನ್ಮಾರ್ಕ್ನ ನೋವೋ ನೋರ್ಡಿಸ್ಕ್ ಕಂಪನಿ ಪ್ರಪಂಚದ ಮೊದಲ ವೀಕ್ಲಿ ಇನ್ಸುಲಿನ್ ಲಾಂಚ್ ಮಾಡಿದೆ. 24 hours ಇನ್ಸುಲಿನ್ ಬರುತ್ತಲ್ಲ, ಅದು ಡೈಲಿ ಹಾಕೋಬೇಕಂತೇನಿಲ್ಲ, ವೀಕ್ಲಿ ಒಂದ್ಸಲಿ ಹಾಕಿದ್ರೆ ಸಾಕು ಅನ್ನೋ ಒಂದು ಆಪ್ಷನ್ ಅನ್ನ ಇದು ತರ್ತಾ ಇದೆ. ಇದು 700 ಯೂನಿಟ್ಸ್ ಇರೋ ಪ್ಯಾಕ್ಗೆ 2,611 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಯೂನಿಟ್ಗೆ ₹3.73 ಬರುತ್ತೆ. ಅಗೇನ್ ಇದಕ್ಕೆ ಸಂಬಂಧಪಟ್ಟಂತೆ ಪೇಷಂಟ್ಸ್ ಯಾರಿಗೆ ಸೂಕ್ತ ಯಾರಿಗೆ ಸೂಕ್ತ ಅಲ್ಲ, ನೀವು ನಿಮ್ಮ ವೈದ್ಯರ ಹತ್ರ ಕೇಳ್ಕೊಂಡಿದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ಕೋಬಹುದು. ಅಡಲ್ಟ್ಸ್ಗೆ ಇದು ಸದ್ಯಕ್ಕೆ ಅಡಲ್ಟ್ಸ್ಗಷ್ಟೇ ಲಾಂಚ್ ಆಗಿರೋದು ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಏನು ಭಾರತದ IT ದೈತ್ಯ TCS Q1 ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಂಪನಿಯ ಲಾಭ 5% ಜಾಸ್ತಿಯಾಗಿ 13,349 ಕೋಟಿ ರೂಪಾಯಿಗೆ ತಲುಪಿದೆ. ರೆವೆನ್ಯೂ ವಿಚಾರಕ್ಕೆ ಬಂದರೆ 14% ಏರಿಕೆ ಕಂಡು 72,275 ಕೋಟಿ ರೂಪಾಯಿ ರೆವೆನ್ಯೂ ಕಲೆಕ್ಷನ್ ಆಗಿದೆ. SKF ಜೊತೆಗಿನ $800 ಮಿಲಿಯನ್ AI ಡೀಲ್, ಸರ್ವಿಸ್ ನೌ ಹಾಗೂ ಯುರೋಪ್ನ ಕಂಪನಿಗಳೊಂದಿಗಿನ ಡೀಲ್ನಿಂದ ಅವರಿಗೆ ರೆವೆನ್ಯೂ ಗ್ರೋತ್ ಆಗಿರೋದು. ಇನ್ನು ಮೊಬೈಲ್ ಫೋನ್ ಹಾಗೂ ಎಲೆಕ್ಟ್ರಾನಿಕ್ ಡಿವೈಸ್ಗಳ ತಯಾರಿಕೆಗೆ ಬಳಸುವ ಬಿಡಿ ಭಾಗಗಳ ಮೇಲಿದ್ದ ಸುಂಕವನ್ನು ಸರ್ಕಾರ ತೆಗೆದುಹಾಕಿದೆ. 7.5% ಹಾಗೂ 5% ಇಂಪೋರ್ಟ್ ಡ್ಯೂಟಿ ಇತ್ತು, ಅದನ್ನು ರದ್ದು ಮಾಡಿದೆ. ಇದರಿಂದ ಆಪಲ್, ಸ್ಯಾಮ್ಸಂಗ್, ಶೌಮಿ ತರಹದ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಮುಖ್ಯವಾಗಿ ಮೊಬೈಲ್ ಫೋನ್ಗಳ ವೈರ್ಲೆಸ್ ಚಾರ್ಜಿಂಗ್ ಮಾಡ್ಯೂಲ್ಸ್, ಮೆಡಿಕಲ್ ಡಿವೈಸ್ ಮತ್ತು ವೆಹಿಕಲ್ಸ್ ಡಿಸ್ಪ್ಲೇಗೆ ಬಳಸೋ ಪಾರ್ಟ್ಸ್ ಮೇಲೆ ಅವರಿಗೀಗ ಸ್ವಲ್ಪ ದುಡ್ಡು ಇನ್ಪುಟ್ ಕಾಸ್ಟ್ ಕಮ್ಮಿ ಆಗುತ್ತೆ, ಉಳಿಯುತ್ತೆ. ಈ ಟ್ಯಾಕ್ಸ್ ಎಕ್ಸೆಂಪ್ಷನ್ ಮಾರ್ಚ್ 31, 2029 ಜಾರಿಯಲ್ಲಿರುತ್ತೆ ಅಂತ ಫಿನಾನ್ಸ್ ಮಿನಿಸ್ಟ್ರಿ ಹೇಳಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,306 ರೂಪಾಯಿ ಹೆಚ್ಚಾಗಿ 1,43,656 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,197 ರೂಪಾಯಿ ಹೆಚ್ಚಾಗಿ 1,31,590 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,244 ರೂಪಾಯಿ ಹೆಚ್ಚಾಗಿ 2,23,794 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ.
ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ನೀವು ಸ್ಕ್ರೋಲ್ ಮಾಡಿ ಚೆಕ್ ಮಾಡಬಹುದು ನಾವು ಇದುವರೆಗೂ ಮೆಂಬರ್ ಓನ್ಲಿ ವಿಡಿಯೋಸ್ ಯಾವುದೆಲ್ಲ ಪಬ್ಲಿಷ್ ಮಾಡಿದ್ದೀವಿ ಅಂತ. ಅದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.